ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನನ್ನ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಇಂದಿನ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ಹೊರಡಿಸಿರ್ತಕ್ಕಂತಹ ಅಧಿಸೂಚನೆ ಡ್ರಾಫ್ಟ್ ಕಾಪಿ ಇನ್ನೂ ಫೈನಲ್ ಆಗಿಲ್ಲ. ಇದು ಡ್ರಾಫ್ಟ್ ಕಾಪಿಯನ್ನು ಬಿಡುಗಡೆ ಮಾಡಲಾಗಿದೆ ದಿನಾಂಕ 27/2/2024. PDO ಹುದ್ದೆಗಳ ಒಂದು ನೇಮಕಾತಿಗೆ ಅಧಿಸೂಚನೆಯಾಗಿ ಒಂದು ಡ್ರಾಫ್ಟ್ ಕಾಪಿಯನ್ನು ಬಿಡುಗಡೆ ಮಾಡಲಾಗಿದೆ. ಒಟ್ಟು ಹುದ್ದೆಗಳಾಗಿರ್ತಕ್ಕಂಥ 4 ಹುದ್ದೆಗಳಿಗೆ ಇನ್ನು ಕೆಲವದಿಷ್ಟು ದಿನಗಳಲ್ಲಿ ನೇಮಕಾತಿ ಆಗಲಿದೆ. ಇಲ್ಲಿ ಹಿರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂತೇಳಿ 1500 ಪೋಸ್ಟ್ಗಳಿದ್ದಾವೆ. ಇದರೊಳಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೃಂದದಿಂದ ಮುಂಬಡ್ತಿ ಹೊಂದತಕ್ಕಂತಹ ಕೆಲವೊಂದಿಷ್ಟು ಜನ ಅಧಿಕಾರಿಗಳಿದ್ದಾರೆ. ಅಲ್ಲಿ ಉಳಿದಂತಹ ಸೀಟುಗಳು ಎಷ್ಟಪ್ಪ ಅಂತಂದರೆ, ಹಿರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು 1500 ಪೋಸ್ಟ್ಗಳನ್ನು ಬಿಡುಗಡೆ ಮಾಡಲಾಗಿದೆ. ಇಲ್ಲಿ 5 ವರ್ಷಗಳಿಂದ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿರುವ ನೌಕರರು ಲಭ್ಯವಿಲ್ಲದಿದ್ದಲ್ಲಿ ಪಕ್ಷದಲ್ಲಿ 3 ವರ್ಷವಾದರೂ ಸೇವೆ ಸಲ್ಲಿಸಿದವರಿಗೆ ಈ ಒಂದು ಹುದ್ದೆಗಳನ್ನು ಮುಂಬಡ್ತಿಯನ್ನು ನೀಡಲಾಗುತ್ತೆ. ಇನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ PDO ಹುದ್ದೆಗಳಿಗೆ ಇನ್ನು ನೋಟಿಫಿಕೇಶನ್ ಆಗಲಿದೆ. ಇಲ್ಲಿ ಎಷ್ಟು ಹುದ್ದೆಗಳಿದಾವಪ್ಪ ಅಂತಂದರೆ 256 ಹುದ್ದೆಗಳು. ಇಲ್ಲಿ 4454 ಇದ್ದಾವೆ. ಇಲ್ಲಿ ಕೆಲವೊಂದಿಷ್ಟು ಅಂದರೆ 65% ಹುದ್ದೆಗಳನ್ನು ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳ ಅನ್ವಯ ನೇಮಕಾತಿಯನ್ನು ಮಾಡ್ತಾರೆ. ಇನ್ನು ಉಳಿದಂತಹ 35% ಹುದ್ದೆಗಳನ್ನು ಯಾವುದಪ್ಪ ಅಂದರೆ ಗ್ರಾಮೀಣ ಅಭಿವೃದ್ಧಿ ಸಹಾಯಕ, ಇಲ್ಲಿ ಗ್ರೇಡ್ 1 ಯಾರಿರ್ತಾರಲ್ಲ ಅವರ ಮುಖಾಂತರ ಈ ಒಂದು ಹುದ್ದೆಗಳನ್ನು ಅವರಿಗೆ ಕೊಡ್ತಾರೆ. ಇಲ್ಲಿ ಉಳಿದಿರೋದು 256 ಹುದ್ದೆಗಳು. ನಂತರದಲ್ಲಿ ಬರ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಹಾಗೂ ಗ್ರಾಮೀಣಾಭಿವೃದ್ಧಿ ಸಹಾಯಕ ಗ್ರೇಡ್ 1 ಹುದ್ದೆಗಳು ಎಷ್ಟಿದಾವಪ್ಪ ಅಂದರೆ ಇವು 220 ಗ್ರೇಡ್ 1 ಹುದ್ದೆಗಳು ಇದ್ದಾವೆ. ಇಲ್ಲಿನೂ ಕೂಡ ಸೇಮ್ 50% ಹುದ್ದೆಗಳು ಕರ್ನಾಟಕ ನಾಗರಿಕ ಅಂದರೆ ಏನು ಎಕ್ಸಾಮ್ ಮುಖಾಂತರ 50% ಹುದ್ದೆಗಳನ್ನು ತೆಗೆದುಕೊಳ್ತಾರೆ. ಇನ್ನು 50% ಹಿಂದಿನ ಆಲ್ರೆಡಿ ವರ್ಕ್ ಮಾಡ್ತಕ್ಕಂಥವರಿಗೆ ಇಲ್ಲಿ ಪ್ರಮೋಷನನ್ನು ಕೊಡಲಾಗುತ್ತೆ. ಇನ್ನು ನೆಕ್ಸ್ಟು ಇಲ್ಲಿ 5 ಭಾಗವನ್ನು ಕೊಡಲಾಗಿದೆ. ಯಾವ ಹುದ್ದೆಗಳು ಎಷ್ಟಪ್ಪ ಅಂತಂದರೆ PDO 256, SDA ದ್ವಿತೀಯ ದರ್ಜೆ ಸಹಾಯಕ 105, ಇನ್ನು ಗ್ರೇಡ್ 1 220, ಇನ್ನು ಗ್ರೇಡ್ 2 343 ಹುದ್ದೆಗಳನ್ನು ಇಲ್ಲಿ ನೀಡಲಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ, ಇನ್ನು 15 ದಿನಗಳಲ್ಲಿ ಏನಪ್ಪ ಅಂತಂದರೆ ಈ ಒಂದು ಪಂಚಾಯತ್ ಅಭಿವೃದ್ಧಿ ಇಲಾಖೆಯಲ್ಲಿ ನೋಟಿಫಿಕೇಶನ್ ಆಗುವ ಎಲ್ಲ ಸಾಧ್ಯತೆಗಳು ಇವೆ. ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಇತರೆ ಸ್ನೇಹಿತರಿಗೂ ಕೂಡ ತಿಳಿಸಿ. ಧನ್ಯವಾದಗಳು.